ನೋಡಿ, ನಾನು 600 ಕಿಲೋಮೀಟರ್ಗಳ ದೂರದ ಪ್ರಯಾಣ ಮಾಡಿದೆ. ಇದರಲ್ಲಿ 32% ಬಸ್ಸಿನಲ್ಲಿ, 28% ಟ್ಯಾಕ್ಸಿಯಲ್ಲಿ, ಉಳಿದುದನ್ನು ರೈಲಿನಲ್ಲಿ ಪ್ರಯಾಣ ಮಾಡಿದೆ. ರೈಲಿನಲ್ಲಿ ಪ್ರಯಾಣಿಸಿದ ದೂರ ಎಷ್ಟು ಬಿದ್ದದು? ಹೀಗೆ ಕೇಳ್ತಾನೆ. ಒಂದೇ ಪ್ರಶ್ನೆ ಹೆಚ್ಚಾನು ಹೆಚ್ಚು ಕೇಳೋದು ಭಾಳ. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ನೀವು ಮಾಡಿರಿ. ನೀವು ಮಾಡೋದಾದ್ರಿಂದ ನಾನು ತಿಳಿಸ್ತಾನು, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಮಾಡಿರಿ. ಈಗ ಸ್ವಲ್ಪ ತಲೆ ವಿಚಾರ ಮಾಡಿ ಮಾಡಿರ್ತಾವೆ ಮಾಡಿರಿ. ಈಗ ನೋಡ್ರಿ, ಎಲ್ಲರೂ ವೀಡಿಯೋದ ಕಡೆ ನೋಡ್ರಿ, ನೀವು ಮಾಡಿರಿ ಅಂತ ತಿಳ್ಕೊಂಡು ನೀವು ವಿಡಿಯೋ ಆನ್ ಮಾಡಿರಿ, ಲಕ್ಷ್ಯ ಕೊಟ್ಟು ನೋಡ್ರಿ. ನಾನು 600 ಕಿಮಿಗಳ ದೂರದ ಪ್ರಯಾಣ ಮಾಡಿದೆ. ಅದರಲ್ಲಿ 30% ಬಸ್ಸಿನಲ್ಲಿ, 28% ಟ್ಯಾಕ್ಸಿಯಲ್ಲಿ, ಉಳಿದುದನ್ನು ರೈಲಿನಲ್ಲಿ ಪ್ರಯಾಣ ಮಾಡಿದೆ. ಈಗ ನೋಡ್ರಿ, ದಾರಿಯ ದೂರ 100 ಕಿಮಿ ಎಂದು ತಿಳಿಯುವ. ನೋಡ್ರಿ ಹುಷಾರ್, 100 ಕಿಮಿ ಆಗಿರಲಿ. ಯಾಕೆ? ರೈಲಿನ ಪ್ರಮಾಣ ಕೊಟ್ಟಿಲ್ಲ, ನಾವು ತಕ್ಕೋಬೇಕೀಗ. ನೀವು ರೈಲಿನ ಪ್ರಮಾಣ ಇದೆಲ್ಲ ಶೇಕಡ ಏನಿದು, ರೈಲಿನ ದೂರ 100 ಕಿಮಿ ಆಗಿರಲಿ. ಯಾಕೆ? ಇದು 100ಕ್ಕೆ ಸಂಬಂಧ. 32 100ಕ್ಕೆ ಸಂಬಂಧ, 28 100ಕ್ಕೆ ಸಂಬಂಧದ. ಅದಕ್ಕೆ ಆ ದಾರಿಯ ದೂರ ಎಷ್ಟು? 100 ಕಿಮಿ ಆಗಿರಲಿ. ರೈಲಿನ ಪ್ರಮಾಣ, ದಾರಿಯ ಪ್ರಮಾಣ ಅಂದರೆ ಶೇಕಡ. ರೈಲಿನ ದಾರಿಯ ಶೇಕಡ ಬರೋಬ್ಬರಿ, ಶೇಕಡ ಪ್ರಮಾಣ ಬರೋಬ್ಬರಿ ತಕ್ಕೋಬೇಕಾಗ್ತದೆ. ಶೇಕಡ ಪ್ರಮಾಣ ತಕ್ಕೊಂಡ್ರಿ ಅಂದ್ರೆ ಭಾಳ ಸರಳ. ಶೇಕಡ ಪ್ರಮಾಣ ಬರೋಬ್ಬರಿ 100 ಮೈನಸ್ ಎದ್ರಾಗ ಬಸ್ಸಿನಲ್ಲಿ ಶೇಕಡ ಪ್ರಮಾಣ 32 ಪ್ಲಸ್ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡಿದ್ದು ಶೇಕಡ 28. ಇದ್ರಾಗ ಕಳಿ ಬರೋಬ್ಬರಿ 100 ಮೈನಸ್ 32 8 2 60 ಶೇಕಡ ಏನಾಯ್ತು? ಕಳೆದ್ರೆ 40 ಶೇಕಡ ರೈಲಿನ ದೂರ. ಶೇಕಡ ದೂರ ಇದು. 100 ಕಿಮಿಗೆ 40 ಕಿಲೋಮೀಟರ್ ರೈಲ್ನಾಗ ಹೋಗ್ತಾನ. ಈಗ ರೈಲಿನ ದಾರಿಯ ಶೇಕಡ ಪ್ರಮಾಣ ತಕ್ಕೋಬೇಕು ನೀವು. ರೈಲ ದಾರಿಯ ಶೇಕಡ ಪ್ರಮಾಣ ಎಲ್ಲದ ಅಂದ್ರೆ ಈ 100 ಒಳಗೆ 32 ಪ್ಲಸ್ 28 ಕೂಡಿಸಿ ಕಳೆದ್ರಿ ಅಂದ್ರೆ ಏನು ಬರ್ತದೆ? ಶೇಕಡ 40 ರೈಲಿನ ಪ್ರಯಾಣ ಬರ್ತದೆ. ರೈಲು ದಾರಿಯ ಶೇಕಡ ಪ್ರಮಾಣ ಬಂತೀಗ. 100 ಕಿಮಿ ಇದ್ದಾಗ 40 ಕಿಮಿ ರೈಲಿನ ಪ್ರವಾಸ. 100 ಕಿಮಿ ದೂರ ಇದ್ದಾಗ 40 ಕಿಮಿ ರೈಲಿನ ಪ್ರಯಾಣ, ರೈಲಿನ ದೂರ ಎಷ್ಟು ನೋಡ್ರಿ. 100 ಕಿಮಿ ದೂರ ಇದ್ದಾಗ 40 ಕಿಮಿ ರೈಲಿನ ದೂರ ಪ್ರಯಾಣ ಮಾಡಿರ್ತಾನೆ. 600 ಕಿಮಿ ಇದ್ದಾಗ 600 ಕಿಮಿ ದೂರ ಇದ್ದಾಗ ರೈಲಿನ ದೂರ ಎಷ್ಟು ನೋಡ್ರಿ. ಇಷ್ಟ ಕೂಡ್ತದ, ಆದ್ರೂ ಚಂದ ಇರಲಿಲ್ಲ. 600 ಗುಂಡ್ಲೆ 40 ಸರ್ವಾಸ್ ಬಾಗಿಲೆ 100 ನೋಡಿ. ಇವೆರಡು ಪೂಜೋದು 6 4 25 240 ಕಿಮಿ. ಏನು? ರೈಲಿನಲ್ಲಿ ಪ್ರಯಾಣಿಸಿದ ದೂರ ಬರೋಬ್ಬರಿ, ಪ್ರಯಾಣಿಸಿದ ದೂರ ಬರೋಬ್ಬರಿ 240 ಕಿಮಿ. ಆನ್ಸರ್ ಈಸ್ ಈಕ್ವಲ್ ಟು 240 ಕಿಮಿ. ನೋಡಿ, ಇಷ್ಟು ನೀವು ತಿಳ್ಕೊಂಡು ಮಾಡೋದಿರ್ತದೆ.
ಶೇಕಡ ಲೆಕ್ಕಗಳನ್ನು ತಿಳಿಸಾಗ ನೀವು ಲಕ್ಷ ಕೊಟ್ಟು ನೋಡಿಬಿಟ್ರಿ ಅಂದ್ರೆ ಮುಗಿದೋತು. ಇನ್ನೊಂದ್ಸಲ ಅಥವಾ ದಾರಿಯ ದೂರ 100 ಕಿಲೋಮೀಟರ್ ಆಗಿರಲಿ. ಯಾಕಂದ್ರೆ ಅವ ರೈಲಿನಲ್ಲಿ ಪ್ರಯಾಣ ಮಾಡಿದ ಶೇಕಡ ಪ್ರಮಾಣ ಕೊಟ್ಟಿಲ್ಲ. ಶೇಕಡ ಪ್ರಮಾಣ ತಗೋಬೇಕಾಗ್ತದೆ. ಹೆಂಗೆ ತಗೋಬೇಕು? ಆ ದಾರಿಯ ದೂರ 100 ಕಿಮಿ ಆಗಿರಲಿ. ರೈಲಿನ ದಾರಿಯ ಶೇಕಡ ಪ್ರಮಾಣ ಬರೋಬ್ಬರಿ 100 ಮೈನಸ್ ಯಾವುದು ಬಸ್ಸಿನ ಪ್ರಮಾಣ ಪ್ಲಸ್ ಟ್ಯಾಕ್ಸಿಯ ಪ್ರಮಾಣನ ಕೂಡಿಸಿ ನೀವು ಕಳೆದ್ರಿ ಅಂದ್ರೆ 60 ಬಂತು. ಇದು 60 ಕಳೆದ್ರಿ ಅಂದ್ರೆ 40 ಬಂತು. ರೈಲಿನ ಪ್ರಯಾಣದ ಶೇಕಡ ಪ್ರಮಾಣ ಬಂತು. 100 ಕಿಮಿ ದೂರ ಇದ್ದಾಗ 40 ಕಿಮಿ ರೈಲಿನ ದೂರ. 600 ಕಿಮಿ ದೂರ ಇದ್ದಾಗ ರೈಲಿನ ದೂರ ಎಷ್ಟು? ಪ್ರಯಾಣದ ದೂರ ಎಷ್ಟು? ರೈಲಿನಲ್ಲಿ ಪ್ರಯಾಣಿಸಿದ ದೂರ ಬರೋಬ್ಬರಿ 600 ಗುಂಡ್ಲೆ 40 ಸರ್ವಾಸ್ಪಾಗಲೇ 100, 240 ಕಿಮಿ. ರೈಲಿನಲ್ಲಿ ಪ್ರಯಾಣಿಸಿದ ದೂರ ಬರೋಬ್ಬರಿ 240 ಕಿಮಿ. ಇಂಥ ಗಣಿತಗಳು ನೋಡಿ ರಿವಿಷನ್ ಮಾಡ್ರಿ. ನೋಡ್ರಲ್ಲೇ ಯೂಟ್ಯೂಬ್ ಭಾಳ ಆದ್ರೆ ಒಂದು ಹಾಕಿರ್ತಾನೆ, ಎಷ್ಟೋ ಗಣಿತಗಳು ರೆಕಾರ್ಡ್ ಆಗ್ತಾವೆ. ಸುಮ್ಮನೆ ಹೆಂಗೆ ಬರ್ತಾವ ಸರ್ ನೋಡಲಿ, ಎಲ್ಲರೂ ನೋಡಲಿ, ತಗೊಳ್ಳಿ, ಚೆಂದಂಗೆ ಇದ್ದದ್ದನ್ನು ಸರ್ ಗಣಿತ ಎಲ್ಲ ಭಾಳ ಚಂದ ತಿಳಿತಾವ ತಗೋಬೇಕನ್ನುವಂಥ ಭಾವನೆದಿಂದ ಯೂಟ್ಯೂಬ್ಗೆ ಹಾಕಿರ್ತಾನೆ. ಯೂಟ್ಯೂಬ್ಗೆ ಹಾಕೋ ಉದ್ದೇಶ ಏನು? ಎಲ್ಲರೂ ನೋಡಲಿ ಗಣಿತ ಹೆಂಗೆ ತಿಳಿಸ್ತಾರೆ, ಎಷ್ಟು ಕ್ಲಿಯರ್ ಬರ್ತಾವ. ಟೆಲಿಗ್ರಾಮ್ದಾಗ ನೀವು ಲೈನ್ ಎಳಿಸಿದ್ರೆ ಭಾರಿ ಕ್ಲಿಯರ್ ಬರ್ತಾವೆ. ಆದರೆ ಮೊಬೈಲ್ದಲ್ಲಿ ಅವು ಬರೋದಿಲ್ಲ. ಇವೆಲ್ಲ ಸಾಕಷ್ಟು ಮಾದರಿಗಳನ್ನು ನಿಮಗೆ ಸ್ಟೋರ್ ಮಾಡ್ಯದ. ಆ ಮಾದರಿಗಳನ್ನು ಟೆಲಿಗ್ರಾಮ್ ಕ್ಲಾಸದಲ್ಲಿ ಹಂತವಾಗಿ ನಾವು ವಿಡಿಯೋ ನಂಬರ್ಗಳನ್ನು ಕ್ರಮಬದ್ಧವಾಗಿ ಬಿಡ್ತೀವಿ. ನೀವು ಆದಷ್ಟು ಬೇಗನೆ ಟೆಲಿಗ್ರಾಮ್ ಕ್ಲಾಸ್ ಆ್ಯಪ್ ಡಿಸ್ಕನ್ನು ಜೋಡಿಸಿ ನೀವು ತಗೊಳ್ಳೋ ಮನಸ್ಸು ಮಾಡಬೇಕು. ನಿಮಗೂ ಚಲೋ ಆಗ್ತದೆ, ನಮಗೂ ಚಲೋ ಆಗ್ತದೆ, ವಿದ್ಯಾರ್ಥಿಗಳಿಗೂ ಚಲೋ ಆಗ್ತದೆ. ನಾಳೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಈ ವಿಡಿಯೋ ಕೋಚಿಂಗ್ ಕ್ಲಾಸ ಭಾಳ ಹೆಲ್ಪದ್ದು. ಮತ್ತು ಇದು 30 ವರ್ಷದ ಅನುಭವವನ್ನು ಅರ್ಕೊಂಡು ಕೊಡೋದು. ನನಗೆಷ್ಟು ದೇವರ ಶಕ್ತಿ ಕೊಟ್ಟಾನ, ಎಷ್ಟು ಸಾಮರ್ಥ್ಯ ಕೊಟ್ಟಾನ, ಅದನ್ನು ನಾನು ನಿಮ್ಮ ಪಾಲಕರಿದರಿಗೆ, ಮಕ್ಕಳಿದರಿಗೆ ನಾ ಬಿಡಿಸಿ ತೋರಿಸ್ಲಿಕ್ಕತ್ತೀನಿ. ಇದರ ಸದುಪಯೋಗ ತಗೋರಿ. ಇದು ನಿಮಗೆ ಒಳ್ಳೆಯದು. ಮತ್ತು ಈ ವಿಡಿಯೋಗಳನ್ನು ಪ್ರತಿಯೊಂದು ಕೋಚಿಂಗ್ ಕ್ಲಾಸ್ನವರು ಸಹಿತ ತೊಗೊಂಡ್ರು ಸಹಿತ ಅವ್ರ ರಿಸಲ್ಟ್ 100% ಆಗ್ತದೆ. ಪ್ರಾಮಾಣಿಕತೆಯಿಂದ ದುಡಿಬೇಕು, ಮಕ್ಕಳಿಗೆ ವರ್ಕ್ ಮಾಡಿಸ್ಬೇಕು, ಮಾಡಿದ್ದನ್ನು ಚೆಕ್ ಮಾಡಬೇಕು. ವಿಡಿಯೋದಿಂದ ರಿಸಲ್ಟ್ ಆಗೋದಿಲ್ಲ. ನಿಮ್ಮ ಪ್ರಯತ್ನದಿಂದ, ಪ್ರಾಮಾಣಿಕ ಪ್ರಯತ್ನದಿಂದ, ನಾವು ತಿಳಿಸಿ ಹೇಳುವಾಗ ಲಕ್ಷ್ಯ ಕೊಟ್ಟು ನೋಡುವುದರಿಂದ ಮತ್ತು ಹೆಚ್ಚು ಮಾದರಿಗಳನ್ನು ರಿವಿಷನ್ ಮಾಡೋದರಿಂದ, ಒಬ್ಬ ನೀವು ಆ್ಯಂಡ್ರಾಯ್ಡ್ ಟಿ ವಿ ಒಳಗೆ ಕನೆಕ್ಟ್ ಕೊಟ್ಟು ದಿನಾಲು 1 ತಾಸು ಮಕ್ಕಳಿಗೆ ಇದನ್ನು ಹೋಮ್ವರ್ಕ್ ಮಾಡಿಸುವುದರಿಂದ ಫಲಿತಾಂಶ ತೆಗೆದುಕೊಳ್ಳುವುದು ಪಾಲಕರ ಪ್ರಯತ್ನ, ಮಕ್ಕಳ ಮನಸ್ಸಿಚ್ಛೆ ಎರಡೂ ಕೂಡಿದ್ದು ಅಂದ್ರೆ ಮಾತ್ರ ರಿಸಲ್ಟ್ ಬರ್ತವೆ. ಗದ್ಯ ಭಾಗ ರೀಸ್ನಿಂಗ್ ಅವು ಬರ್ತಾವೆ, ವಿಡಿಯೋ ಬರ್ತಾವೆ. ಈಗ ಮೇನ್ ಅಭ್ಯಾಸದ ವರ್ಕ್ ಮುಗೀತು ಅಂದ್ರೆ ಕ್ರಮಬದ್ಧವಾಗಿ ಈಗ ಜನರಲ್ ನಾಲೆಜ್, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಿಜ್ ಕಾರ್ಯಕ್ರಮ, ಕಾಮನ್ ಸೈನ್ಸ್, ಕಾಮನ್ ಹಿಸ್ಟ್ರಿ, ಕಾಮನ್ GK ಅಂತ ಬರ್ತಾವೆ. ಅವೆಲ್ಲ ಕ್ರಮಬದ್ಧವಾಗಿ ನೀವು ಅಭ್ಯಾಸ ಮಾಡಿಕೊಂಡ್ರಿ ಅಂದ್ರೆ ಯಾವ ಬೇಕಾದ ಕಾಂಪಿಟೇಷನ್ಗೆ ನೀವು ಪ್ರಯತ್ನ ಮಾಡ್ಬೋದು. ಪ್ರೈಮರಿ ಸ್ಕೂಲ್ ಟೀಚರ್ ಅಭ್ಯಾಸನೂ ಉಪಯೋಗದ, ಬ್ಯಾಂಕಿನ ಪರೀಕ್ಷೆಗೆ ಉಪಯೋಗದ. ಇವು ಹೆಚ್ಚಿನ ಅಭ್ಯಾಸಗಳು ವಿಡಿಯೋಗಳನ್ನು ನೀವು ಮುಂದೆ ನೋಡ್ಕೋತ ಹೋದ್ರಿ ಅಂತಂದ್ರೆ ಭಾಳ ದೊಡ್ಡ ಪ್ರಮಾಣ ಮೇಲೆ ಇರ್ತಾವೆ ಗಣಿತ. ಹಂಗೆ ನವೋದಯ ಕೋಚಿಂಗ್ ಮುಗಿದ್ರೂ ಸಹಿತ, ಸೈನಿಕ್ ಸ್ಕೂಲ್ ಎಕ್ಸಾಮ್ ಮುಗಿದ್ರೂ ಸಹಿತ ಈ ಕ್ಲಾಸನ್ನು ನೀವು ಹಂಗೆ ಕಂಟಿನ್ಯೂ ಮಾಡಿ ನೀವು ಎಷ್ಟು ನೋಡಿದ್ರೂ ಇದು ಸತತ ಹೋರಾಟದ ಪ್ರಯತ್ನ. ಇದು 1-2 ವಿಡಿಯೋ ಅಲ್ಲಿವು, ಸಾಕಷ್ಟು ವಿಡಿಯೋಗಳು ಇರ್ತಾವೆ. ಅವೆಲ್ಲ ನೀವು ನೋಡಿದ್ರಿ, ನೀವು ಕಲಿತು ಮಕ್ಕಳ ಪ್ರಯತ್ನ, ಮಕ್ಕಳು ಸರಿಯಾಗಿ ಮಾಡ್ತಾರಿಲ್ಲೋ ಭಾಳ ಲಕ್ಷ್ಯ ಕೊಡಬೇಕು. ಈಗ ಸುಮ್ಮನೆ ಅಂಕೆ ವಾಸ್ತೆ ಪರ್ಸೆಂಟೇಜ್ ತೊಗೊಂಡು ಮಕ್ಕಳಿಗೆ ನೌಕರಿ ಸಿಗಬೇಕಂದ್ರೆ ರಿಯಲ್ ಪ್ರಯತ್ನ ಬೇಕು. ರಿಯಾಲಿಟಿ, ಪ್ರತಿಭಾವಂತ ಭಾವನೆಯನ್ನು ಬೆಳೆಸ್ಕೊಂಡು ವಿದ್ಯೆಯನ್ನು ಕಲಿಬೇಕು. ನಾ ಹೇಳಿದ ನನ್ನ ಕ್ವಶನ್ ಪೇಪರ್ ಭಾಳ ಟಫ್ ಇರ್ತದೆ.
ಆಮೇಲೆ ಇದನ್ನು ನೀವು ಮಕ್ಕಳು ಸರಿಯಾಗಿ ನೋಡಿಕೊಂಡ್ರು ಸರಿಯಾಗಿ ಕಲ್ತರು ಅಂತಂದ್ರೆ ಅವ್ರಿಗೂ ಒಳ್ಳೆಯದಾಗ್ತದೆ. ಭವಿಷ್ಯ ಒಂದು ಒಂದು ಗುರಿ ಮುಟ್ಟುತ್ತದೆ ಅನ್ನುವಂಥ ಭಾವನೆಯಿಂದ ಈ ವಿಡಿಯೋಗಳನ್ನು ಮಾಡಲಿಕ್ಕೆ. ಈ ವಿಡಿಯೋಗಳನ್ನು ಕ್ರಮಬದ್ಧವಾಗಿ ನೋಡಬೇಕು. ಇದರಿಂದ ಭಾಳ ನಿಮ್ಗೆ ಉಪಯೋಗ ಅದ. ಕಲಿಸ್ರಿ ಅಂತದ. ಇದು ನೀವು ಕಲಿಬೋದು, ಮಕ್ಕಳಿಗೆ ಕಲಿಸ್ಬೋದು. ಅಥವಾ ಕೋಚಿಂಗ್ ಕ್ಲಾಸ್ನವ್ರಿಗೆ ಈಗ ಗಣಿತ ಹೇಳುವಂಥ ಶಿಕ್ಷಕರ ಕೊರತೆ ಭಾಳ ಅದ, ಅವರು ಇದನ್ನು ಉಪಯೋಗ ಮಾಡ್ಬೋದು. ಕಾಪಿ ಮಾಡ್ಕೊಳ್ಳೋದು, ಸಾಫ್ಟ್ವೇರ್ದಾಗ ಸ್ಕ್ರೀನ್ ರೆಕಾರ್ಡ್ ಮಾಡೋದು, ಇಂಥ ಕೆಟ್ಟ ದುರ್ಗುಣಗಳನ್ನು ಮಾಡಲಾರದ ಇದರ ಉಪಯೋಗ ತಗೊಳ್ರಿ, ನಿಮಗೂ ಒಳ್ಳೆಯದಾಗ್ತದೆ. ಮತ್ತು ಇನ್ನೊಂದು, ಅನಧಿಕೃತ ವಿಡಿಯೋಗಳ ಚಾಲನೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅದು ರಿಸ್ಟ್ರಿಕ್ಷನ್ ಅದ. ನಾವು ಕನೆಕ್ಷನ್ ಕೊಡಾಗ ಅದು ಹೇಳೇ ಕೊಡ್ತೀವಿ. ಯಾರೂ ವಿಡಿಯೋಗಳನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಬಾರ್ದು, ಶೇವ್ ಮಾಡಬಾರ್ದು. ಅದು ಕದ್ದದ್ದು ಅಂತ ಗುರ್ತಾಗ್ಬಿಡ್ತದೆ. ನಮಗೊಂದು ಮಾನ್ಯತೆ ಸರ್ಟಿಫಿಕೇಟ್ ಕೊಡ್ತೀವಿ ನಾವು ಅವ್ರಿಗೆ. ಆ ಸರ್ಟಿಫಿಕೇಟ್ ಇದ್ದರೆ ಆ ವಿಡಿಯೋಗಳು ಪ್ರಾಮಾಣಿಕತೆಯಿಂದ ಜೋಶಿ ಸರ್ ಕ್ಲಾಸ್ ಅದ ಅಂತ ನೀವು ತಿಳ್ಕೊಂಡು ನಿಮ್ಮ ಮಕ್ಕಳ ಪ್ರವೇಶ ಅಲ್ಲಿ ಕೊಡ್ರಿ. ನೀವು ಬರೀ ವಿಡಿಯೋ ಅಂತ ತಿಳ್ಕೊಂಡು ಅಡ್ಮಿಷನ್ ದಯಮಾಡಿ ಕೊಡಬಾರ್ದು. ಅಲ್ಲೊಂದು ಅವ್ರಿಗೆ ವಿಡಿಯೋ ಚಲನೆ ಮಾಡಲಿಕ್ಕೆ ಕ್ರಮಬದ್ಧವಾದ ವಿಡಿಯೋಗಳನ್ನು ನಾವು ಕೊಟ್ಟಿರ್ತೀವಿ. ಅದಕ್ಕೆ ಪ್ರೂಫ್ ಏನಂದ್ರೆ ನಮ್ಮದೊಂದು ಡೇಟ್ ಹಾಕಿದ್ದಿರ್ತದೆ. ಈ ಡೇಟದಿಂದ ಈ ಡೇಟದವರೆಗೆ ಇವರಿಗೆ ಸಾಕಷ್ಟು ವಿಡಿಯೋಗಳು ನಮ್ಮ ಸೆಂಟರ್ದಿಂದ ಲಭ್ಯವಿದೆ. ದುರುಪಯೋಗ ಮಾಡಿಕೊಳ್ಳದೆ ಇವುಗಳನ್ನು ಉಪಯೋಗ ಮಾಡಿಕೊಂಡು ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಪ್ರಯತ್ನ ಸಹಕಾರ ನಮ್ಮ ಸಂಸ್ಥೆಗೆ ಇರಲಿ ಅಂತ ತಿಳ್ಕೊಂಡು ನಮ್ಮದೊಂದು ಸರ್ಟಿಫಿಕೇಟ್ ಇರ್ತದೆ. ಅದಕ್ಕೆ ಅವರು ಸಹಿ ಮಾಡಿ ನಮಗೆ ಕೊಡಬೇಕು, ನಾವು ಸಹಿ ಮಾಡಿ ಅವ್ರಿಗೆ ಕೊಡಬೇಕು. ಇಷ್ಟು ರಿಸ್ಟ್ರಿಕ್ಷನ್ ಇರ್ತದೆ. ಯಾರೇ ವಿಡಿಯೋಗಳನ್ನು ಚಾಲನೆ ಮಾಡಲಿಲ್ಲ ನೀವು ಅಲ್ಲಿ ಮಾನ್ಯತೆ ಸರ್ಟಿಫಿಕೇಟ್ ಚೆಕ್ ಮಾಡಿ ನಿಮ್ಮ ಮಕ್ಕಳನ್ನ ಬಿಡ್ಬೋದು. ಮತ್ತು ಸ್ಕ್ರೀನ್ ರೆಕಾರ್ಡ್ ಮಾಡೋದು, ಸಾಫ್ಟ್ವೇರ್ ಡೌನ್ಲೋಡ್ ಮಾಡೋದು, ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಯಾರಾದರೂ ಅಭ್ಯಾಸ ಹೇಳ್ತಿದ್ದಾರಂದ್ರೆ ಅದು ಕದ್ದು ತಂದಿದೆ ಅಂತ ಅರ್ಥ. ಹೌದಾ? ಯಾರೇ ವಿಡಿಯೋ ತೋರಿಸಲಿ ನಿಮಗೆ ಸರ್ದ ರಿಜಿಸ್ಟ್ರೇಷನ್ ನಂಬರ್ ತೋರಿಸ, ಪ್ರತಿ ಒಂದು ವರ್ಷಕ್ಕೆ ಒಂದೊಂದು ರಿಜಿಸ್ಟ್ರೇಷನ್ ಬರ್ತವೆ. ಹೌದು ಸರ್, ವಿಡಿಯೋವರೇ ಇಲ್ಲರಿ, ನೀವು ಸರ್ಟಿಫಿಕೇಟ್ ಕೊಡ್ರಿ ಅವ್ರದ್ದು. ಅವರಿಗೆಲ್ಲ ನಾವು ಸಿಕ್ಕ ಹಾಕಿ ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಕೊಡುವಂಥ ವಿಚಾರ ಅದ. ಅನಧಿಕೃತ ಅಲ್ಲ, ಅಧಿಕೃತವಾದಂಥ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತಾವೆ. ನೀವೆಲ್ಲ ಅಮೌಂಟ್ ಕಟ್ಟಬೇಕು. ಆಮೇಲೆ ಡೈರೆಕ್ಟ್ ಅಕೌಂಟ್ ಪೇಮೆಂಟ್ ಇರ್ತದೆ. ಉಪಯೋಗ ತಗೋರಿ. ದುರುಪಯೋಗ ಮಾಡಿ ವಿದ್ಯಾರ್ಜನೆ ಬೇಡ. ಯಾರೇ ವಿಡಿಯೋಗಳನ್ನು ಪ್ಲೇ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ನನ್ನ ಸರ್ಟಿಫಿಕೇಟಲ್ಲಿ ಇತ್ತು ಅಂದ್ರೆ ನಿಮ್ಮ ಮಕ್ಕಳನ್ನು ಬಿಡ್ರಿ. ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಥ್ಯಾಂಕ್ ಯು.